ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಜುಲೈ 15, 2026ರಂದು ಸುಪ್ರೀಂ ಕೋರ್ಟ್ ನೀಡಿರುವ ಅತ್ಯಂತ ಮಹತ್ವದ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ತೀರ್ಪು ಕೇವಲ ವಿಲ್ ಪ್ರಕರಣಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಎಲ್ಲಾ ಸಿವಿಲ್ ಪ್ರಕರಣಗಳಲ್ಲಿ ಮೊದಲ ಮೇಲ್ಮನವಿ ಹೇಗೆ ನಿರ್ಧಾರವಾಗಬೇಕು ಎಂಬುದಕ್ಕೆ ಮಾರ್ಗದರ್ಶನವನ್ನ ನೀಡಿದೆ. ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಒಬ್ಬ ತಾಯಿ ತಮ್ಮ ಆಸ್ತಿಗೆ ಸಂಬಂಧಿಸಿದಂತೆ 1999ರಲ್ಲಿ ನೋಂದಾಯಿತ ವಿಲ್ಲನ್ನ ಮಾಡಿದ್ದಾರೆ ಅಂತ ಹೇಳಿ ಕೆಲವು ಮಕ್ಕಳು ಹೇಳ್ಕೊಂಡಿರ್ತಾರೆ. ಆದರೆ ಮತ್ತೊಬ್ಬ ಮಗಳು ತನ್ನ ತಾಯಿಯ ಮರಣದ ನಂತರ ಈ ವಿಲ್ನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ಹೇಳಿ ಆಸ್ತಿ ವಿಭಜನೆ ಕೋರಿ ಅಂದ್ರೆ ಪಾರ್ಟಿಷನ್ ಸೂಟ್ ಅನ್ನ ಸಿವಿಲ್ ಕೋರ್ಟ್ ನಲ್ಲಿ ಫೈಲ್ ಮಾಡ್ತಾರೆ, ಅಂದ್ರೆ ದಾವೆಯನ್ನ ಹೂಡ್ತಾರೆ. ವಿಚಾರಣೆಯನ್ನ ನಡೆಸಿದ ಟ್ರಯಲ್ ಕೋರ್ಟ್ ವಿಲ್ ಕಾನೂನು ಪ್ರಕಾರ ಸಾಬೀತಾಗಿಲ್ಲ ಅಂತ ಹೇಳಿ ಆಸ್ತಿಯಲ್ಲಿ ವಾರಸುದಾರರಿಗೆ ಪಾಲನ್ನ ನೀಡುವಂತೆ ಆದೇಶವನ್ನ ನೀಡಿತು. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಯಿತು. ಹೈಕೋರ್ಟ್ ಕೇವಲ 2 ಪ್ಯಾರಾಗಳಲ್ಲಿ ಟ್ರಯಲ್ ಕೋರ್ಟ್ ತೀರ್ಪನ್ನ ರದ್ದುಪಡಿಸಿತು. ಅಷ್ಟೇ ಅಲ್ಲ, ಟ್ರಯಲ್ ಕೋರ್ಟ್ ನ್ಯಾಯಾಧೀಶರಿಗೆ ಕಾನೂನು ಸರಿಯಾಗಿ ಅರ್ಥವಾಗಿಲ್ಲ ಎಂದು ಹೇಳಿ ಅವರನ್ನ ಜುಡಿಷಿಯಲ್ ಟ್ರೈನಿಂಗ್ಗೆ ಕಳುಹಿಸಬೇಕೆಂದು ನಿರ್ದೇಶನವನ್ನ ನೀಡಿತು. ಈ ಆದೇಶವನ್ನ ಪ್ರಶ್ನಿಸಿ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂತು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು, ಫಸ್ಟ್ ಅಪೀಲ್ ಅಂದ್ರೆ ಕೇವಲ ತೀರ್ಪನ್ನ ದೃಢೀಕರಿಸುವ ಅಥವಾ ರದ್ದುಪಡಿಸುವ ಪ್ರಕ್ರಿಯೆ ಅಲ್ಲ. ಮೊದಲ ಮೇಲ್ಮನವಿ ನ್ಯಾಯಾಲಯವು ಪ್ರಕರಣದಲ್ಲಿರುವ ಪ್ರತಿಯೊಂದು ಸಾಕ್ಷ್ಯ, ದಾಖಲೆ ಹಾಗೂ ಕಾನೂನು ಅಂಶವನ್ನ ಸ್ವತಂತ್ರವಾಗಿ ಪರಿಶೀಲಿಸಿ ತನ್ನದೇ ಆದ ಕಾರಣಗಳನ್ನ ದಾಖಲಿಸಿ ತೀರ್ಪನ್ನ ನೀಡಬೇಕು. ಮೊದಲ ಮೇಲ್ಮನವಿ ನ್ಯಾಯಾಲಯದ ಕರ್ತವ್ಯಗಳು ಸುಪ್ರೀಂ ಕೋರ್ಟ್ ಆರ್ಡರ್ 41 ರೂಲ್ 31 ಸಿಪಿಸಿಯನ್ನ ಉಲ್ಲೇಖಿಸಿ ಈ ನಿಯಮಗಳನ್ನು ಪುನರುಚ್ಚರಿಸಿದೆ. ಮೊದಲ ಮೇಲ್ಮನವಿ ನ್ಯಾಯಾಲಯ ಯಾವ ಪ್ರಶ್ನೆಗಳನ್ನ ನಿರ್ಧರಿಸಬೇಕೆಂದು ಗುರುತಿಸಬೇಕು, ಪ್ರತಿಯೊಂದು ಪ್ರಶ್ನೆಗೆ ಸ್ಪಷ್ಟ ಉತ್ತರವನ್ನ ನೀಡಬೇಕು, ಆ ಉತ್ತರಕ್ಕೆ ಕಾರಣಗಳನ್ನ ದಾಖಲಿಸಬೇಕು. ಟ್ರಯಲ್ ಕೋರ್ಟ್ ತೀರ್ಪನ್ನ ರದ್ದುಪಡಿಸಿದ್ರೆ ಯಾಕೆ ತಪ್ಪಾಗಿದೆ ಎಂಬುದನ್ನ ವಿವರಿಸಬೇಕು. ದಾಖಲೆಗಳು ಮತ್ತು ಸಾಕ್ಷ್ಯವನ್ನ ಮರುಪರಿಶೀಲಿಸಬೇಕು. ಕೇವಲ ಟ್ರಯಲ್ ಕೋರ್ಟ್ ತಪ್ಪು ಮಾಡಿದೆ ಎಂದು ಹೇಳುವುದು ಸಾಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿರುವಂತೆ, ಒಂದು ಟ್ರಯಲ್ ಕೋರ್ಟ್ ತೀರ್ಪನ್ನ ರದ್ದುಪಡಿಸುವಾಗ ಕೆಳ ನ್ಯಾಯಾಲಯಕ್ಕೆ ಕಾನೂನು ಅರ್ಥವಾಗಿಲ್ಲ, ಅದು ತಪ್ಪಾಗಿ ನಿರ್ಧಾರ ಮಾಡಿದೆ ಎಂದು 2 ಸಾಲನ್ನ ಬರೆಯೋದು ಸಾಕಾಗೋದಿಲ್ಲ. ಅದಕ್ಕೆ ಸ್ಪಷ್ಟವಾದ ಕಾನೂನು ಕಾರಣಗಳು ಇರಬೇಕು. ಕಾರಣಗಳಿಲ್ಲದ ತೀರ್ಪು ನ್ಯಾಯಸಮ್ಮತವಲ್ಲ. ಸುಪ್ರೀಂ ಕೋರ್ಟ್ ಬಹಳ ಸುಂದರವಾದ ಮಾತೊಂದನ್ನ ಹೇಳಿದೆ, ರೀಸನ್ಸ್ ಆರ್ ದ ಲೈಫ್ ಬ್ಲಡ್ ಆಫ್ ಲಾ. ಅಂದ್ರೆ ಕಾರಣಗಳೇ ನ್ಯಾಯದ ಜೀವಾಳ. ನ್ಯಾಯಾಲಯ ತನ್ನ ತೀರ್ಪಿಗೆ ಕಾರಣಗಳನ್ನ ದಾಖಲಿಸದಿದ್ರೆ ಆ ತೀರ್ಪು ಯಾಕೆ ಬಂದಿದೆ ಎಂಬುದು ಪಕ್ಷಗಾರರಿಗೆ ಗೊತ್ತಾಗುವುದಿಲ್ಲ. ಮೇಲಿನ ನ್ಯಾಯಾಲಯವು ಆ ತೀರ್ಪು ಸರಿಯೇ ತಪ್ಪೇ ಎಂಬುದನ್ನ ಪರಿಶೀಲಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ತೀರ್ಪಿಗೂ ಕಾರಣಗಳು ಅತ್ಯಗತ್ಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪುನಃ ಸ್ಪಷ್ಟಪಡಿಸಿದೆ. ವಿಲ್ ಸಾಬೀತುಪಡಿಸಲು ಏನ್ ಬೇಕು? ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವಿಲ್ ಸಾಬೀತುಪಡಿಸುವ ಕಾನೂನು ತತ್ವಗಳನ್ನು ವಿವರಿಸಿದೆ. ವಿಲ್ ಸಾಬೀತಾಗಬೇಕಾದ್ರೆ ವಿಲ್ ಮಾಡಿದ ವ್ಯಕ್ತಿಯ ಸಹಿ ಸಾಬೀತಾಗಬೇಕು. ಆ ವ್ಯಕ್ತಿ ಮಾನಸಿಕವಾಗಿ ಸಮರ್ಥ ಸ್ಥಿತಿಯಲ್ಲಿದ್ದ ಎಂಬುದನ್ನ ತೋರಿಸಬೇಕು. ಕನಿಷ್ಠ ಒಬ್ಬ ವಿಟ್ನೆಸ್ ಸಾಕ್ಷಿಯನ್ನ ಹೇಳಬೇಕಾಗತ್ತೆ, ಕೋರ್ಟಿಗೆ ಬಂದು ಸಾಕ್ಷಿಯನ್ನ ಹೇಳಬೇಕು. ವಿಲ್ ಕಾನೂನಿನ ಪ್ರಕಾರ ಸಾಕ್ಷಿಗಳ ಸಮ್ಮುಖದಲ್ಲಿ ಮಾಡಲಾಗಿದೆ ಎಂಬುದನ್ನ ತೋರಿಸಬೇಕು. ವಿಲ್ ವಿಷಯವನ್ನ ತಿಳಿದುಕೊಂಡೇ ಸಹಿ ಮಾಡಲಾಗಿದೆ ಎಂಬುದನ್ನ ನ್ಯಾಯಾಲಯಕ್ಕೆ ತಿಳಿಸಬೇಕಾಗತ್ತೆ. ನೋಂದಾಯಿತ ವಿಲ್ ಇದ್ರೂ ಕೂಡ ಅದನ್ನ ಕಾನೂನಿನ ಪ್ರಕಾರ ಸಾಬೀತುಪಡಿಸುವ ಜವಾಬ್ದಾರಿ ಮುಗಿಯೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಹೇಳಿದೆ. ನ್ಯಾಯಾಧೀಶರ ಬಗ್ಗೆ ಟೀಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ. ಈ ತೀರ್ಪಿನ ಅತ್ಯಂತ ಪ್ರಮುಖ ಭಾಗ ಇದೆ. ಹೈಕೋರ್ಟ್ ಟ್ರಯಲ್ ಕೋರ್ಟ್ ನ್ಯಾಯಾಧೀಶರನ್ನ ತರಬೇತಿಗೆ ಕಳುಹಿಸಬೇಕು ಎಂದು ಹೇಳಿತ್ತು. ಇದನ್ನ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ರದ್ದುಪಡಿಸಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದು, ಮೇಲಿನ ನ್ಯಾಯಾಲಯಗಳಿಗೆ ಕೆಳಗಿನ ನ್ಯಾಯಾಲಯಗಳ ತೀರ್ಪನ್ನ ತಿದ್ದುಪಡಿ ಮಾಡುವ ಅಧಿಕಾರ ಇದೆ. ಆದರೆ ಅದರ ಹೆಸರಿನಲ್ಲಿ ನ್ಯಾಯಾಧೀಶರ ವೈಯಕ್ತಿಕ ಸಾಮರ್ಥ್ಯ ಅಥವಾ ಪ್ರಾಮಾಣಿಕತೆಯ ಬಗ್ಗೆ ಅವಹೇಳನಕಾರಿ ಟೀಕೆಯನ್ನ ಮಾಡಬಾರದು. ಅಂತಹ ಟೀಕೆ ಮಾಡುವ ಮೊದಲು ಅದು ಪ್ರಕರಣದ ತೀರ್ಪಿಗೆ ಅಗತ್ಯವೇ, ಸಂಬಂಧಪಟ್ಟ ನ್ಯಾಯಾಧೀಶರಿಗೆ ತಮ್ಮ ಮಾತು ಹೇಳುವ ಅವಕಾಶ ಇದೆಯೇ, ದಾಖಲೆಗಳಲ್ಲಿ ಅದಕ್ಕೆ ಆಧಾರ ಇದೆಯೇ ಎಂಬುದನ್ನ ಪರಿಶೀಲಿಸಬೇಕು. ನ್ಯಾಯಾಂಗದ ಸ್ವಾತಂತ್ರ್ಯವನ್ನ ಕಾಪಾಡೋದು ಪ್ರತಿಯೊಂದು ನ್ಯಾಯಾಲಯದ ಜವಾಬ್ದಾರಿಯಾಗಿದೆ ಎಂದು ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿದೆ. ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶ ಹೈಕೋರ್ಟ್ ನೀಡಿದ್ದ ತೀರ್ಪನ್ನ ಸಂಪೂರ್ಣವಾಗಿ ರದ್ದುಪಡಿಸಿದೆ. ಪ್ರಕರಣವನ್ನ ಮತ್ತೆ ಹೈಕೋರ್ಟ್ಗೆ ಕಳುಹಿಸಿದೆ. ಎಲ್ಲಾ ಸಾಕ್ಷ್ಯ, ದಾಖಲೆ ಹಾಗೂ ಕಾನೂನು ಅಂಶಗಳನ್ನ ಮರುಪರಿಶೀಲಿಸುವಂತೆ ಅವರಿಗೆ ಕಾರಣಗಳೊಂದಿಗೆ ಹೊಸ ತೀರ್ಪನ್ನ ನೀಡುವಂತೆ ಕೂಡ ನಿರ್ದೇಶಿಸಿದೆ.
ಸೂಚಿಸಿದೆ. ಈ ತೀರ್ಪಿನ ಮಹತ್ವ, ಈ ತೀರ್ಪು ನಮಗೆ 3 ಪ್ರಮುಖ ಪಾಠಗಳನ್ನು ಕಲಿಸುತ್ತೆ. ಮೊದಲನೇದಾಗಿ, ಮೊದಲ ಮೇಲ್ಮನವಿ ಎಂದರೆ ಕೇವಲ ಔಪಚಾರಿಕ ಪ್ರಕ್ರಿಯೆಯಲ್ಲ, ಅದು ಸಂಪೂರ್ಣ ಮರುಪರಿಶೀಲನೆಯಾಗಿದೆ. ಎರಡನೇದಾಗಿ, ಯಾವುದೇ ನ್ಯಾಯಾಲಯ ಕಾರಣಗಳನ್ನು ದಾಖಲಿಸದೆ ತೀರ್ಪನ್ನು ನೀಡಬಾರದು. ಮೂರನೇದಾಗಿ, ಮೇಲಿನ ನ್ಯಾಯಾಲಯಗಳು ಕೆಳಗಿನ ನ್ಯಾಯಾಲಯಗಳ ಬಗ್ಗೆ ಗೌರವದಿಂದ ನಡೆದುಕೊಳ್ಬೇಕು. ಟೀಕೆ ಅಗತ್ಯವಿದ್ರೂ ಕೂಡ ಅದು ನ್ಯಾಯೋಚಿತ, ದಾಖಲೆ ಆಧಾರಿತ ಮತ್ತು ಪ್ರಕರಣದ ನಿರ್ಣಯಕ್ಕೆ ಅವಶ್ಯವಾಗಿರಬೇಕು. ಆದ್ರಿಂದ ಈ ತೀರ್ಪು ವಿಲ್ ಪ್ರಕರಣಗಳಿಗೆ ಮಾತ್ರವಲ್ಲದೆ ದೇಶದ ಎಲ್ಲಾ ಸಿವಿಲ್ ಮೇಲ್ಮನವಿಗಳಿಗೆ ಮಹತ್ವದ ಮಾರ್ಗಸೂಚಿಯಾಗಿದೆ. ಸೊ ನೋಡಿದ್ರಲ್ಲ, ಈ ಸುಪ್ರೀಂ ಕೋರ್ಟ್ನ ತೀರ್ಪು ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಪ್ರಮುಖ ತೀರ್ಪುಗಳ ಬಗ್ಗೆ ಕನ್ನಡದಲ್ಲಿ ವಿವರಣೆಯನ್ನ ಪಡೆಯಲು ನಮ್ಮ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ.